ಸಚಿವ ಸಂಪುಟ ವಿಸ್ತರಣೆ ಹಗ್ಗ ಜಗ್ಗಾಟ ಯಾವಾಗ ಅಂತ್ಯವಾಗುತ್ತೆ ಅನ್ನುವಂತಹ ಕುತೂಹಲಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ನಿಮ್ಮ ಮುಂದೆ. ಕೊನೆಗೂ ರಾಜ್ಯ ನಾಯಕರಿಗೆ ರಾಹುಲ್ ಗಾಂಧಿ ಅವರು ಸಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯನವರು ಮತ್ತೆ ಖರ್ಗೆ ಅವರ ಜೊತೆ ಮಹತ್ವದ ಚರ್ಚೆಗಳು ಕೂಡ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸೊ ಹಾಗಾಗಿ ನೋಡಿ, ಭಾನುವಾರ ಪಟ್ಟಿಯ ಜೊತೆಗೆ ಬೆಂಗಳೂರಿಗೆ ವೇಣುಗೋಪಾಲ್ ರವರು ಆಗಮಿಸುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಅಲ್ಲಿವರೆಗೂ ಏನ್ ಬೇಕಾದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. 2 ದಿನದ ಒಳಗಾಗಿ ಪಟ್ಟಿಯನ್ನ ಕಳುಹಿಸಿಕೊಡ್ತೀವಿ ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ನ ನಾಯಕರು ರವಾನೆ ಮಾಡಿದ್ದಾರೆ. ಸೋಮವಾರವೇ ನೂತನ ಸಚಿವರ ಪದಗ್ರಹಣ ಆಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ನೋಡಿ, ಕಳೆದ 1 ವಾರಗಳಿಂದಲೂ ಕೂಡ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಹೈ ಡ್ರಾಮಾಗಳು ನಡೀತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಮ್ಮೆಲೆ ಹೋದಂತಹ ಸಂದರ್ಭದಲ್ಲಿ ಮೊದಲಿಗೆ ರಾಹುಲ್ ಗಾಂಧಿ ಅವರು ಸಿಗೋದಿಲ್ಲ, ಹೊರದೇಶಕ್ಕೆ ಹೋಗಿರ್ತಾರೆ, ವಾಪಸ್ ಬರ್ತಾರೆ. ಅದಾದ ನಂತರ ಈ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು. ಆ ಪ್ರತಿಭಟನೆಯಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು, ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ರು. ಆ ಕಾರಣವನ್ನ ಕೊಟ್ಟು ಸಂಪುಟ ವಿಸ್ತರಣೆಯನ್ನ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಪುನಃ ವಾಪಸ್ ಕಳಿಸುವಂತಹ ಕೆಲಸಗಳಾಯ್ತು. ಮತ್ತೆ ವಾಪಸ್ ದೆಹಲಿಗೆ ಈ ನಾಯಕರುಗಳು ಕೂಡ ಹೋಗಿದ್ರು. ಬಟ್ ಆದರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಸಿಗ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಮುಂದೂಡುವಂತಹ ಕೆಲಸಗಳು ಕೂಡ ಆಯ್ತು. ಅಂತೂ ಇಂತೂ ಇದೀಗ ಅಂತ್ಯವನ್ನ ಕಾಣ್ತಾ ಇದೆ. ದೆಹಲಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿದ್ದಾರೆ. ಸಚಿವಾಕಾಂಕ್ಷಿಗಳು ಕೂಡ ದೆಹಲಿಯಿಂದ ವಾಪಸ್ ಆಗಿದ್ದಾರೆ. ಹೈಕಮಾಂಡ್ ಭೇಟಿಗೆ ಒಂದಷ್ಟು ಶಾಸಕರುಗಳು ಕೂಡ ತೆರಳಿದ್ರು. ದೆಹಲಿಯಿಂದ ಬೆಂಗಳೂರಿಗೆ ರಾತ್ರಿ ವಾಪಸ್ ಆಗಿದ್ದಾರೆ ಶಾಸಕರುಗಳು. ಶಿವರಾಜ್ ತಂಗಡಗಿ, ಲಕ್ಷ್ಮಣ್ ಸವದಿ, ಪುಟ್ಟರಂಗ ಶೆಟ್ಟಿ, ಶಿವಲಿಂಗೇಗೌಡ, ವಿಜಯಾನಂದ ಕಾಶಪ್ಪನವರ್, ನಯನಾ ಮೋಟಮ್ಮ ಸೇರಿ ಹಲವರು ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಸೊ ಹಾಗಾಗಿ ಯಾವಾಗ ಈ ಪಟ್ಟಿ ಫೈನಲ್ ಆಗತ್ತೆ ಅನ್ನುವಂತಹ ಮುನ್ಸೂಚನೆ ಸಿಕ್ತೋ, ಈಗ ದೆಹಲಿಯಿಂದ ಈ ಎಲ್ಲಾ ನಾಯಕರುಗಳು ಕೂಡ ಇದೀಗ ವಾಪಸ್ ಆಗಿದ್ದಾರೆ ನಿನ್ನೆ ರಾತ್ರಿ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ರಾಹುಲ್ ಗಾಂಧಿ ಬೇರೆ ಬೇರೆ ಕೆಲಸಗಳಲ್ಲಿ ನಿರತರಾಗಿದ್ದಂತಹ ಹಿನ್ನೆಲೆಯಲ್ಲಿ ಕಳೆದ 3 ದಿನಗಳಿಂದ ಭೇಟಿಯಾಗೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕೊನೆಗೂ ನಿನ್ನೆ ಸಂಜೆ ಕಾಂಗ್ರೆಸ್ ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆ ಕುರಿತು ರಾಜ್ಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಸೊ ತಾವು ಶಿಫಾರಸು ಮಾಡಿದಂತಹ ಒಂದಷ್ಟು ಈ ಆಕಾಂಕ್ಷಿಗಳನ್ನ ಯಾಕೆ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ನಾಯಕರಿಂದ ವಾದ ಮಂಡನೆ ಕೂಡ ಆಗಿದೆ ಅನ್ನೋದರ ಕುರಿತು ಡೀಟೇಲ್ಸ್ ಸಿಗ್ತಾ ಇದೆ. ಮತ್ತೆ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್, ಸಿದ್ದೂರಿಂದ ಪಟ್ಟಿ ರೆಡಿ ಆಗಿತ್ತು. ವಿವರಣೆಯನ್ನ ಕೂಡ ಪಡೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಎಲ್ಲಾ ಮಾಹಿತಿಯನ್ನ ಆಧರಿಸಿ ಅಂತಿಮ ಪಟ್ಟಿಯನ್ನ ತಯಾರಿ ಮಾಡಲಾಗ್ತಾ ಇದೆ. ಆ ಒಂದು ಕಾರ್ಯಕ್ಕೆ 3 ದಿನ ಕಾಲಾವಕಾಶವನ್ನ ಕೋರಿದ್ದಾರೆ. ಭಾನುವಾರ ವೇಣುಗೋಪಾಲ್ ರವರ ಮುಖಾಂತರ ಪಟ್ಟಿ ಕಳುಹಿಸುವುದಾಗಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೀವು ಈಗ ಸೂಚಿಸಿರುವಂತಹ ನಾಯಕರ ಪಟ್ಟಿಯನ್ನ ನಾವು ಯಾಕೆ ಫೈನಲ್ ಮಾಡಬೇಕು ಅಂತ ಹೇಳಿ ನಿನ್ನೆ ಆದಂತಹ ಸಭೆಯಲ್ಲಿ ಅಥವಾ ಚರ್ಚೆಯಲ್ಲಿ ಯಾಕೆ ಫೈನಲ್ ಮಾಡಬೇಕು ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರಂತೆ. ವಿವರಣೆಯನ್ನ ಕೂಡ ಪಡೆದುಕೊಂಡಿದ್ದಾರಂತೆ ದೆಹಲಿಯ ನಾಯಕರುಗಳು. ಯಾಕಾಗಿ ಆಯ್ಕೆ ಮಾಡಬೇಕು ಅನ್ನೋದರ ಕುರಿತು ಇನ್ ಡೀಟೇಲ್ ಆಗಿ ಮಾಹಿತಿ ಏನೋ ರವಾನೆ ಕೂಡ ಆಗಿದೆ. ಸೊ ಹಾಗಾಗಿ ಪಟ್ಟಿ ಫೈನಲ್ ಮಾಡ್ತೀವಿ. ಭಾನುವಾರ ವೇಣುಗೋಪಾಲ್ ಅವರ ಜೊತೆ ಪಟ್ಟಿಯನ್ನ ಕಳುಹಿಸ್ಕೊಡ್ತೀವಿ. ಸೋಮವಾರ ಈ ಪದಗ್ರಹಣ ಕಾರ್ಯಕ್ರಮಗಳು ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕಾಣಸಿಗ್ತಾ ಇದೆ. ಸೊ ಹಾಗಾಗಿ ಶಾಸಕರುಗಳು ಕೂಡ ಈಗಾಗಲೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ವಾಪಸ್ ಆಗಿದ್ದಾರೆ. ಕೊನೆಗೂ ಈ ಹಗ್ಗ ಜಗ್ಗಾಟಕ್ಕೆ ಅಂತ್ಯ ಸಿಕ್ಕಂತೆ ಕಾಣಸಿಗ್ತಾ ಇದೆ.